ಪಾರ್ವತಿ ನಿಲಯ ಶಂಭಾ ಜೋಶಿಯವರ ನಿವಾಸ. ಎಸ್, ಶಂಕರ ಪಾರ್ವತಿ ನಿಲಯದ ಪೂರ್ಣ ಚಿತ್ರಣದ ಪ್ರವೇಶಿಕೆಯನ್ನು ನಾನು ಹೀಗೆ ತೋರಿಸ್ತೀನಿ ನೋಡಿ. ಮಾವಿನ ಮರ, ನಮ್ಮ ಮಾವಿನ ಮರದ ಫಲಗಳು ನಮ್ಗೆ ಸಿಕ್ಕಿದೆ. ಅಜ್ಜ ನೆಟ್ಟ ಮಾವಿನ ಮರದ ಹಣ್ಣುಗಳನ್ನು ನಾವಿವತ್ತು ಸವಿತಾ ಇದ್ದೀವಿ. ಹಾಂ, ಇದು ಅಜ್ಜ ನೆಟ್ಟ ಮಾವಿನ ಮರದ ಹಣ್ಣುಗಳು ಮೊಮ್ಮಕ್ಕಳ ಕೈಯಲ್ಲಿ. ನಾವಿವತ್ತು ಶಂಭಾ ಜೋಶಿಯವರ ಮನೆಗೆ ಬಂದಿದ್ದೀವಿ. ಖ್ಯಾತ ಸಾಹಿತಿ ಶಂಭಾ ಜೋಶಿಯವರು ವಾಸವಿದ್ದಂಥ ಮನೆ. ಅವರು ಹುಟ್ಟಿದ್ದು January 4, 1896ರಲ್ಲಿ. ಕನ್ನಡ ನುಡಿ ಹುಟ್ಟು ಬೆಳವಣಿಗೆಗೆ ಶಂಭಾ ಜೋಶಿಯವರ ಸಂಶೋಧನಾತ್ಮಕವಾದಂಥ ಅಧ್ಯಯನ ಕೊಡುಗೆ ಬಹಳ ದೊಡ್ಡದು. ಇವರು 28 ಸೆಪ್ಟೆಂಬರ್ 1991ರಲ್ಲಿ ನಿಧನರಾಗ್ತಾರೆ. ಸೊ ಅವರ ಈ ಒಂದು ಮನೆ ಸಾಧನಕೇರಿಯಲ್ಲಿದೆ. ಅವರ ಮನೆಯ ಹೆಸರು ಶಂಕರ ಪಾರ್ವತಿ ನಿಲಯ. ಈ ಒಂದು ಶಂಕರ ಪಾರ್ವತಿಯ ನಿಲಯವನ್ನು ನಾವೀಗ ನೋಡೋಣ ಬನ್ನಿ. ಇದೀಗ ನಾವು ಶಂಕರ ಪಾರ್ವತಿ ನಿಲಯವನ್ನು ಪ್ರವೇಶಿಸ್ತಿದ್ದೀವಿ ನೋಡಿ. ಧಾರವಾಡ ಅಂದರೆ ವಿದ್ಯಾಕಾಶಿ ಹೇಗೋ ಅದೊಂದು ಪ್ರಕೃತಿಯ ಒಂದು ಮಡಿಲು, ತೊಟ್ಟಿಲು ಅಂತಲೇ ಹೇಳ್ಬೋದು. ಪ್ರತಿ ಮನೆಯಲ್ಲೂ ಕೂಡ ದೇವವೃಕ್ಷಗಳು, ಕಲ್ಪವೃಕ್ಷಗಳು, ಮಾವು, ತೆಂಗುಗಳಂತೂ ಇದ್ದೇ ಇದೆ. ಹಾಂ ನೋಡಿ, ಶಂಕರ ಪಾರ್ವತಿ ನಿಲಯ ಕಾಣಿಸ್ತಿದೆ. ಈಗ ನಾವೆಲ್ಲರೂ ಶಂಕರ ಪಾರ್ವತಿಯ ನಿಲಯಕ್ಕೆ ಹೋಗೋಣ. ನಾವಂತೂ ಯೋಚಿಸಿರಲಿಲ್ಲ ಈ ಮನೆಗೆ ನಮಗೂ ಪ್ರವೇಶಕ್ಕೆ ಅವಕಾಶ ಸಿಕ್ಕುತ್ತೆ ಅಂತ. ಸರ್ ತುಂಬ ದೊಡ್ಡ ಮನಸ್ಸು ಮಾಡಿ ನಮಗೆ ಪ್ರವೇಶ ಕೊಡ್ತಿದ್ದಾರೆ. ಸರ್, ತಮ್ಮ ಹೆಸರು? ಹೌದ್ರಾ ಸರ್, ತಾವೇನು ಮಾಡ್ಕೊಂಡಿದ್ದೀರಿ? ಏನು ಸರ್? ಎಕ್ಸ್ ಸರ್ವಿಸ್. ಓಕೆ. ಓಹೋ ಹೋ 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 ತುಂಬ ಸಂತೋಷ ಸರ್. ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ. ನಾನು ಡಾಕ್ಟರ್ ಗಾಯತ್ರಿ ಅಂತ, ನನ್ನ ವಿದ್ಯಾರ್ಥಿಗಳ ಜೊತೆಗೆ ಇಲ್ಲಿಗೆ ಬಂದಿದ್ದೀವಿ ಸರ್. IUDP ಲೇಔಟ್ ಸರ್. IUDP ಲೇಔಟ್. ಹಾಂ, ಹೌದು. ಹಾಂ, ಗೊತ್ತು. ಹಾಂ, ಹೌದಾ, ತುಂಬ ಸಂತೋಷ ಸರ್. ಮನೆ ಒಂದ್ಸರಿ ನೋಡ್ಕೊಂಬರ್ತೀವಿ. ಹೌದಾ ಸರ್? ಹೌದಾ, ತುಂಬ ಸಂತೋಷ ಸರ್. ನಾವು ಶಂಭಾ ಅವ್ರ ಮನೆ ನೋಡ್ತಾ ಇದ್ದೀವಿ ಈಗ ಒಂದ್ಸರಿ. ಎಸ್ ಸ್ನೇಹಿತರೆ, ಶಂಭಾ ಅವರ ಮನೆಯನ್ನು ನಾವೀಗ ಪ್ರವೇಶ ಮಾಡ್ತಿದ್ದೀವಿ. ಹಾಂ ನೋಡಿ, ಎಷ್ಟು ಅದ್ಭುತವಾದಂಥ ಒಂದು ವಿನ್ಯಾಸದಲ್ಲಿ ಶಂಭಾ ಅವರ ಮನೆ ಇದೆ. ಅದನ್ನು ಇಂದಿಗೂ ಜೋಪಾನ ಮಾಡ್ಕೊಂಡು ಬಂದಿದ್ದಾರೆ. ಇವರುಗಳ ಪರಿಚಯಗಳು ನಮಗಿಲ್ಲ, ಇಲ್ಲಿ ಹೆಸರುಗಳು ಕೂಡ ಇಲ್ಲದೆ ಇರೋದ್ರಿಂದ ನಾನು ಮತ್ತೆ ಅವರ ಬಗ್ಗೆ ವಿವರಿಸುವಂಥ ಕೆಲಸ ಮಾಡ್ತೀನಿ. ಈಗ ನಾವು ಹಾಂ ಸರ್. ಹಾಂ ನೋಡಿ, ಶಂಭಾ ಅವರು, ನಮ್ಮ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಕುಟುಂಬದವರು ಫೋಟೋಗಳಿದೆ ಇಲ್ಲಿ. ಎಸ್, ಅವರೀಗ ಸದ್ಯ ನಮ್ಮ ಭಾರತದಲ್ಲಿಲ್ಲ. ಅವರ ಕುಟುಂಬದವರು ಅಮೇರಿಕಾದಲ್ಲಿ, ಬಾಂಬೆಯಲ್ಲಿ ಇದ್ದಾರೆ. ಸೊ ಹಾಂ, ಅವ್ರಿಗೆ ಶಂಭಾ ಅವ್ರಿಗೆ ಬಂದಂಥ ಪ್ರಶಸ್ತಿಗಳು ಇಲ್ಲಿ ಕಾಣಿಸ್ತಾ ಇದೆ. ಶಂಕರ ಬಾಳ ದೀಕ್ಷಿತ ಜೋಶಿ ಅವರಿಗೆ, ಅಂದರೆ ಶಂಭಾ ಜೋಶಿ ಅವರ ಪೂರ್ತಿ ಹೆಸರು ಶ್ರೀ ಶಂಕರ ಬಾಳ ದೀಕ್ಷಿತ ಜೋಶಿ. ಅವ್ರಿಗೆ ಶಿವರಾಮ್ ಕಾರಂತರವರ ಅಧ್ಯಕ್ಷತೆಯಲ್ಲಿ ಅರ್ಪಿಸಿರುವಂತಹ ಒಂದು ಸನ್ಮಾನ ಪತ್ರ ಇಲ್ಲಿದೆ. ಹಾಗೆ ಶಂಭಾ ಜೋಶಿ ಅವರ, ನಾನು ಆಗಲೇ ಹೇಳಿದೆ, ಕನ್ನಡ ಬಗ್ಗೆ ಅವ್ರ ಸಂಶೋಧನೆ ಬಹಳ ದೊಡ್ಡದು ಅಂತ. ಇಲ್ಲಿ ಕರ್ನಾಟಕ ಅನ್ನುವಂಥ ಸೀರೀಸ್ಗಳನ್ನು, ಕರ್ನಾಟಕ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಅನ್ನುವಂತಹ ಶಂಭಾ ಜೋಶಿ ಅವರ ಸೀರೀಸ್ ಇದೆ. ಇದನ್ನು ನಮ್ಮ ಕರ್ನಾಟಕ ಸರ್ಕಾರ ಪ್ರಕಟಿಸಿದೆ, ಅದನ್ನು ನಾವಿಲ್ಲಿ ಕಾಣ್ತೀವಿ. ಅದೇ ಥರ ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಅವ್ರಿಗೆ ಕೊಡಮಾಡಲಾದಂಥ ಪ್ರಶಸ್ತಿ ಮಂಗಳವಾರ November 1, 1983ರಲ್ಲಿ, ಶಕವರ್ಷ 1905ರಲ್ಲಿ ಕೊಟ್ಟಂಥ ಒಂದು ನೆನಪಿನ ಕಾಣಿಕೆ. ಹಾಗೆ ಶಂಭಾ ಜೋಶಿ ಅವ್ರ ಪುಸ್ತಕಗಳಲ್ಲಿದೆ. ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ, ಎಡೆಗಳು ಹೇಳುವ ಕನ್ನಡ ಕತೆ, ಅದಾದಮೇಲೆ ಹಾಲು ಮತ್ತು ದರ್ಶನ,
ಹಾಗೆ ಅವರ ಮರಾಠಿ ಪುಸ್ತಕಗಳು, ಪಾತಾಳಿ ಅನ್ನುವಂಥದ್ದು ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಬರೆದಿರುವಂಥ ಪುಸ್ತಕ, ಹಾಗೆ ಕಮ್ನುಡಿಯ ಹುಟ್ಟು ಶಂಭಾ ಅವರು ಬರೆದಿರುವಂಥ ಪುಸ್ತಕ, ಇವೆಲ್ಲ ಮತ್ತು ಇನ್ನು ಅವರು ಇಂಗ್ಲೀಷ್ನಲ್ಲಿ ಬರೆದಂಥ ಬೇರೆ ಬೇರೆ ಪುಸ್ತಕಗಳು, ಬೇರೆ ಬೇರೆ ವಿಚಾರಗಳು ಇಲ್ಲಿ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ನೋಡಿ, ಅವರ ಹೆಸರಿನ ಕಾಣಿಕೆ, ನೆನಪಿನ ಕಾಣಿಕೆಗಳೆಲ್ಲವನ್ನು ನಾವಿಲ್ಲಿ ನೋಡ್ತಿದ್ವಿ. ಸೊ ಈಗ ಮತ್ತು ಅವರ ನಿವಾಸದ ಬೇರೆ ಬೇರೆ ಪರಿಚಯವನ್ನು, ಅವರ ಕುಟುಂಬದ ಸದಸ್ಯರು ಇವರೆಲ್ಲ ಈಗಾಗಲೇ ಹೇಳಿದಾಗೆ ಬಾಂಬೆ ಮತ್ತು ಅಮೇರಿಕಾಗಳಲ್ಲಿದ್ದಾರೆ. ಈಗ ನೋಡಿ, ಧಾರವಾಡ ಅಂದಾಗ ಇಲ್ಲಿನ ಮನೆಗಳ ವಿಶೇಷತೆ ಏನು ಅಂದರೆ ಇವೆಲ್ಲವೂ ಕೂಡ ಹೆಂಚಿನ ಮನೆಗಳಾಗಿದೆ. ಈಗ ನಾನು ಅವರ ಮನೆಯನ್ನು ಪ್ರವೇಶಿಸ್ತಿದ್ದೀನಿ. ಈಗ ನಮ್ಮ ಚೈತ್ರ ಎದುರಿಗೆ ಬರ್ತಿದ್ದಾರೆ. ನೋಡಿದ್ರೆ ಚೈತ್ರ, ನೋಡಿ ಎಷ್ಟು ಚೆನ್ನಾಗಿದೆ. ಇದು ಅವರ ಅಧ್ಯಯನ ಕೋಣೆ, ಅಡುಗೆ ಮನೆ, ಇದು ದೇವರ ಕೋಣೆ. ಬಿಟ್ಬಿಟ್ರೆ ನಮ್ಮ ಮಕ್ಕಳೆಲ್ಲ ಇಲ್ಲೇ ಶುರು ಮಾಡ್ಕೊಬಿಡ್ತಾರೆ. ನೋಡಿದ್ರಾ? ನೋಡಿ, ಅವ್ರು ಬಳಸ್ತಿದ್ದಂಥ ಅಡುಗೆ ಕೋಣೆ ಇದು. ಆ ಕಾಲದಲ್ಲಿ ಫ್ರಿಜ್ ಇರಲಿಲ್ಲ, ಬಟ್ ಇವಾಗೆಲ್ಲ ಇಟ್ಕೊಂಡಿರೋದು. ಬಟ್ ಮನೆ ಮಾತ್ರ ಆಗಿನ ಕಾಲದಲ್ಲೇ ಕಟ್ಸಿದಂಥ ಮನೆ. ಓಕೆ, ನಾವೀಗ ಅಡುಗೆ ಕೋಣೆಯಿಂದ ಯಾವ ಮನೆಗೆ ಹೋಗ್ತಿದ್ವಿ? ಮೇಲ್ಗಡೆ ಇದೆಯಾ? ಓಕೆ, ಇದೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಆಗಿದೆ. ನೋಡಿ, ಆಗಿನ ಕಾಲದಲ್ಲಿ ಹೇಗೆ ಒಲೆಗಳು ಮತ್ತು ಸ್ನಾನಕ್ಕೆ ನೀರು ಕಾಯಿಸೋಕ್ಕಿರುವಂಥದ್ದೆಲ್ಲ ಇಲ್ಲಿ ಕಾಣಿಸ್ತಿದೆ. ಹಾಗೆ ಅವರ ಅಧ್ಯಯನ ಕೊಠಡಿಗೆ ನಾವೀಗ ಹೋಗೋಣ. ನೋಡಿ, ಬಹುತೇಕವಾಗಿ ಕುವೆಂಪು ಮನೆ, ಬೇಂದ್ರೆ ಮನೆ ಪರಿಗೆ ನಾನು ಗಮನಿಸಿಲ್ಲ. ಕುವೆಂಪು ಮನೆ ಮತ್ತು ಆಲೂರು ವೆಂಕಟರಾವ್ ಅವ್ರ ಮನೆ, ಹಾಗೆ ಶಂಭಾ ಅವ್ರ ಮನೆ, ಬಹುತೇಕವಾಗಿ ಇವೆಲ್ಲ ಮಹಡಿಗಳನ್ನು ಹೊಂದಿದಂಥವುಗಳು. ನೋಡಿ, ಹೊರಗಡೆ ನೇಚರ್, ಅವ್ರ ಮನೆಯ ಮುಂದೆ ಅಲ್ಲಿ ಬೇಂದ್ರೆ ಹೇಳಿದಾರಲ್ಲ, ನಮ್ಮ ಮನೆಯಲ್ಲಿ ಆಲ ಇದೆ. ಹಾಗೆ ಹೋಗ್ತಾ ನಾವು ಒಂದೆರಡು ಮಾವಿನಕಾಯಿ ಕೂಡ ಕಿತ್ಕೋತೀವಿ. ನೋಡಿ, ಮಾವಿನ ಮರ. ಓಕೆ, ನೋಡಿ, ಇನ್ನೊಂದು ವಿಷಯನ ನಮ್ಮ ಅನಿತಾ ಮೇಡಮ್ ಅವ್ರು ಕಲೆಕ್ಟ್ ಮಾಡ್ಕೊತಿದ್ದಾರೆ. ಇದು 102 ವರ್ಷದ ಹಳೆಯ ಮನೆ. ಎಲ್ಲ ಕೌಂಟ್ ಮಾಡ್ಕೊಳ್ಳಿ, ಒಂದೊಂದು ತಗೊಂಡ್ಬಿಡಿ. ಕೂಡ ಇಲ್ಲಿ ಬಂದು ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇರ್ತಾರೆ. ಹೇಳಿ. ಅಮೆರಿಕದಲ್ಲಿ ಇದಾರಲ್ಲ, ಇಲ್ಲಿ ಬಂದು ಪ್ರೋಗ್ರಾಮ್ ಮಾಡ್ತಾ ಇರ್ತಾರಂತವ್ರು. ಓಕೆ, ಇಲ್ಲಿ ಬಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಓಕೆ, ತುಂಬ ಸಂತೋಷ. ಅಮೇರಿಕದಲ್ಲಿದ್ದರೂ ಕೂಡ ನಮ್ಮ ಶಂಭಾ ಅಜ್ಜರ ಕುಟುಂಬದವರು ನಮ್ಮ ಕರ್ನಾಟಕಕ್ಕೆ ಬರ್ತಾರೆ. ಹಾಗೆ ಇಲ್ಲಿಗೆ ಬಂದಾಗ ಅವ್ರ ಜನ್ಮ ದಿನಾಚರಣೆ ಈ ಥರ ಬೇರೆ ಬೇರೆ ಸಮಯದಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದು ಬಹಳ ಖುಷಿಯ ವಿಷಯ. ಹಾಗೆ ನಮ್ಗೆ ಮಾವಿನ ಹಣ್ಣು ಕೊಟ್ಟಿದ್ದಕ್ಕೆ ತುಂಬ ಖುಷಿ. ನಿಮ್ಮ ಪರಿಚಯ ಹೇಳಿ ಸರ್. ಓಕೆ, ಸರಿ. ಇವರು ವಿಜಯ್ ಅಂತ. ಇವರು ಶಂಭಾ ಅವರ ಮನೆಯ ಪಕ್ಕದ ಮನೆಯವರು. ಆದರೆ ಶಂಭಾ ಮನೆಯನ್ನು ತನ್ನ ಸ್ವಂತ ಮನೆ ಅನ್ನುವ ಹಾಗೆ ನೋಡ್ಕೋತಾ ಇದ್ದಾರೆ. ಮತ್ತು ನಮ್ಮನ್ನು ಆ್ಯಕ್ಚುಲಿ ನಮಗೆ ಇಲ್ಲಿ ಪ್ರವೇಶ ಇದೆಯೋ ಇಲ್ಲೋ ಅಂದ್ಕೊಂಡಿದ್ದೆ, ಯಾಕೆಂದರೆ ಹೇಳಿದ್ರು ಇದನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ, ಬಹುಶಃ ತೋರಿಸ್ಲಿಕ್ಕಿಲ್ಲ ಅಂತ ಹೇಳಿದರು. ಆದರೆ ಅವ್ರು ನಮ್ಮನ್ನು ನೋಡಿದ ತಕ್ಷಣ ನೋಡ್ತೀರಾ ಮನೇನ ಅಂತ ಕೇಳಿ ಕರ್ಕೊಂಬಂದರು. ಸೊ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಸರ್, ಈ ಮನೆ ಬಗ್ಗೆ ಏನಾದರೂ ಹೇಳಿ ಸರ್. ನಿಮ್ಗೆ ಎಷ್ಟು ವರ್ಷಗಳಿಂದ ಪರಿಚಯ ಇದೆ ಇದು? ಹಾಂ. ಓಕೆ, ನಿಮ್ಗೀಗ ವಯಸ್ಸು ಎಷ್ಟು ಸರ್? ನಮಗೆ 54. ಎಷ್ಟು ವರ್ಷದಿಂದ ನೀವು ಈ ಮನೆ ನೋಡ್ಕೊಂಡ್ ಬಂದಿದ್ದೀರಾ? ಒಂದು ಅವ್ರದ 15-20 ವರ್ಷ ಆಯ್ತ್ರಿ. ಓಕೆ, 2002ರಾಗ ಅವ್ರ ಮಂಗ ತೀರ್ಕೊಂಡ್ರ. ಓಕೆ, ಶಂಭಾ ಅವರ ಮಗಳು 2002ರಲ್ಲಿ ತೀರ್ಕೋತಾರೆ. ಅದಾದ್ಮೇಲೆ ಆ ಮನೆಯ ಒಂದು ಉಸ್ತುವಾರಿಯನ್ನು, ಸ್ವಲ್ಪ ಅದರ ಸ್ವಚ್ಛತೆಯನ್ನು ಬಂದು ಹೋದವ್ರಿಗೆ ತೋರಿಸೋ ಕೆಲಸನ ನಮ್ಮ ವಿಜಯ್ ಸರ್ ಮಾಡ್ತಿದ್ದಾರೆ. ವಿಜಯ್ ಸರ್ ಕೆಲಸಕ್ಕೆ ನಾವೆಲ್ಲರೂ ಮೆಚ್ಚುಗೆ ಸೂಚಿಸೋಣ. ಧನ್ಯವಾದಗಳು ವಿಜಯ್ ಸರ್. ಮನೆಯನ್ನು ಹೀಗೆ ಜೋಪಾನ ಮಾಡಿ, ಯಾಕೆಂದರೆ ಇದು ನಮ್ಮ ಕನ್ನಡದ ಆಸ್ತಿ. ಸೊ ಈ ಆಸ್ತಿಯನ್ನು ನೀವು ಕಾಪಾಡ್ಕೊತಿದ್ದೀರಾ, ಹಾಗಾಗಿ ನೀವು ಕೂಡ ನಮ್ಮ ಕರ್ನಾಟಕದ ಆಸ್ತಿ. ಧನ್ಯವಾದಗಳು ಸರ್. ಹಾಗೆ ಮಾವಿನ ಹಣ್ಣು ಕೊಟ್ಟಿದ್ದಕ್ಕೆ ಮತ್ತೆ ಧನ್ಯವಾದಗಳು. ಯಾಕೆಂದರೆ ನಮಗೆ ಅಲ್ಲಿ ಆಲೂರು ವೆಂಕಟರಾವ್ ಅವ್ರ ಮನೆ ಪಕ್ಕದ ಮರ ನೋಡಿದಾಗ ಮಾವಿನ ಹಣ್ಣಿನ ಆಸೆ ಆಗಿತ್ತು. ನೀವು ಆ ಆಸೆ ನಮ್ಗೆ ಕೇಳೋಕೆ ಮುಂಚೆನೇ ಪೂರೈಸ್ಬಿಟ್ರಿ. ಥ್ಯಾಂಕ್ ಯು.
ವಿಡಿಯೋ ಆನ್ ಮಾಡಿದ್ರೆ ಎಸ್ ಸ್ನೇಹಿತರೆ, ನಾವು ಇದುವರೆಗೂ ಶಂಭಾ ಜೋಶಿ ಅವರ ಮನೆನ ನೋಡಿದ್ವಿ. ಶಂಭಾ ಜೋಶಿ ಅವರ ಮನೆನ ನಾವು ಇದುವರೆಗೂ ನೋಡಿದ್ವಿ. ಬೇಡ ಹಂಗೆ ಇಲ್ಲ, ಎಲ್ಲ ಹಂಗೆ ಮಾಡಿದ್ವಿ. ತುಂಬ ಚೆನ್ನಾಗಿ ಮನೆಯನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ನಾನು ಆಗಲೇ ತಿಳ್ಕೊಂಡಾಗೆ 2002ರಲ್ಲಿ ಅವರು ಮಗಳು ತೀರ್ಕೊಂಡಂತೆ. ಅದಾದಮೇಲೆ ಈಗ ಅವರ ಮಗಳು ಅಂದರೆ ಮೊಮ್ಮಗಳು, ಶಂಭಾ ಅವರ ಮೊಮ್ಮಗಳು ಆಗಾಗ ಬರ್ತಾ ಇರ್ತಾರೆ, ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಅವರು ಸದ್ಯಕ್ಕೆ ಬಾಂಬೆಯಲ್ಲಿ ಅವರ ವಾಸ ಇದೆ. ಆದರೂ ಈ ಮನೆಯನ್ನ ಅವ್ರು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ನಾವು ಈಗಾಗಲೇ ಗಮನಿಸಿದಾಗೆ ಶಂಭಾ ಅವರ ಮರಾಠಿ ಕೃತಿಗಳು, ಆಮೇಲೆ ಕನ್ನಡ ಕೃತಿಗಳು, ಇಂಗ್ಲಿಷ್ನಲ್ಲಿ ಬರೆದಂತಹ ಗ್ರಂಥಗಳು, ಹಾಗೆ ಅವ್ರಿಗೆ ಸಿಕ್ಕಂಥ ನೆನಪಿನ ಕಾಣಿಕೆಗಳು ಇವೆಲ್ಲವೂ, ಮತ್ತು ಅವ್ರು ಬಂದಂತಹ ಒಂದು ಸ್ಮರಣಿಕೆಗಳು, ಅವೆಲ್ಲವುಗಳು ಕೂಡ ಈ ಒಂದು ಆರ್ಡರ್ಬಲ್ಲಿ ಇಟ್ಟಿದ್ದಾರೆ. ಬಹುಶಃ ಇದು ಲಾಕ್ ಆಗಿರೋದ್ರಿಂದ ನಾವು ಇದನ್ನ ನಿಮಗೆ ಪೂರ್ತಿಯಾಗಿ ತೋರ್ಸೋಕ್ಕಾಗೋದಿಲ್ಲ. ಆದರೆ ಸದ್ಯ ಈ ಒಂದು ಗೋಡ್ರೇಜಲ್ಲಿ ಇಷ್ಟೊಂದು ಅವರಿಗೆ ಸಂಬಂಧಪಟ್ಟಂತಹ ದಾಖಲೆಗಳು, ವಿವರಗಳು ನಾವು ಇಲ್ಲಿ ಕಾಣ್ತೀವಿ. ಸೊ ಇದಿಷ್ಟು ಶಂಭಾ ಅವರ ಪರಿಚಯ. ಥ್ಯಾಂಕ್ ಯು. ಮತ್ತೆ ನಾನು ಬೇಂದ್ರೆ ಅವರ ಮನೆ ಪರಿಚಯ ಮಾಡುವಾಗ ಮತ್ತೆ ಸಿಗ್ತೀನಿ.